ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಸಿಂಪಲ್ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಮಾಡೋಣ. ಏನಪ್ಪ ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಆಲೂ ಫ್ರೈ, ಸಿಂಪಲ್ಲಾಗಿ ಆಲೂ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಅನ್ನ ಅಂದರೆ ಪೆಪ್ಪರ್ ರೈಸನ್ನು ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಬೆಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ಮಾಡೋಣ. ಫಸ್ಟ್ ನಾನು ಇಲ್ಲೇ ಬಾಳಿಗೆ ಇಟ್ಟಿದ್ದೀನಿ. ಆ ಬಾಳಿಗೆಯಲ್ಲಿ ಸ್ವಲ್ಪ ನಾನು ಎಣ್ಣೆಯನ್ನು ಸೇರಿಸ್ತೀನಿ. ನೋಡಿ, ಇವಾಗ ನಾನು ಎಣ್ಣೆಯನ್ನು ಸ್ವಲ್ಪ ಹಾಕಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅರಿಶಿನ ಹಾಕೊಳ್ಳೋಣ. ಸ್ವಲ್ಪ ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಈ ರೆಸಿಪಿಯನ್ನು ಆಲೂ ಫ್ರೈ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ರೆಸಿಪಿಯನ್ನು. ಸೊ ಇವಾಗ ಇದು ಚೆನ್ನಾಗಿ ಹಸಿ ವಾಸನೆ ಹೋದ ತಕ್ಷಣ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದನ್ನು. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಚಿಕನ್ ಗರಂ ಮಸಾಲ ಪೌಡರನ್ನು ಟೇಸ್ಟಿಗೆ ಸಲುವಾಗಿ ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದೇ ಥರ ನೀವು ಆಲೂ ಫ್ರೈ ಕೂಡ ಮಾಡ್ಕೋಬೋದು. ಇದೇ ಮಸಾಲೆಗೆ ನೀವು ಬೇಡಪ್ಪ ಅಂತಂದರೆ ನೀವು ಮೊಟ್ಟೆ ಫ್ರೈ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 3 ಆಲೂ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಮೊದಲೇ. ಇದು ಚೆನ್ನಾಗಿ ಒಂದು ಈ ಥರ ನಂಗೆ ಶೇಪಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮದು ಸಿಂಪಲ್ ಆದಂತಹ ರೆಸಿಪಿ ಆಲೂ ಫ್ರೈ ರೆಡಿಯಾಗಿದೆ. ನೀವು ಬೇಕಂದರೆ ಸ್ವಲ್ಪ ಕಸ್ತೂರಿ ಮೇಥಿ ಮೇಲ್ಗಡೆ ಹಾಕ್ಕೋಬೋದು. ನಾನು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸ್ವಲ್ಪ ಹಾಕಿದ್ದೀನಿ. ನಾನು ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗಲಿ ಅಂತ ಹೇಳಿ ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಇವಾಗ ಆಲೂ ಫ್ರೈ ರೆಡಿ ಆಯಿತು. ಇನ್ನು ನಾವು ಪೆಪ್ಪರ್ ರೈಸ್ ಮಾಡೋಣ ಇವಾಗ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಮತ್ತೊಂದು ಪ್ಯಾನನ್ನು ಇಟ್ಟಿದ್ದೆ ನಾನು. ಆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಒಂದು 1/2 ಟೀ ಸ್ಪೂನಷ್ಟು ನಾನು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಡಪ್ಪ ನಾನು ಕೇವಲ ತುಪ್ಪದಲ್ಲಿ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ನಾನು ಎರಡನ್ನು ಸೇರಿಸಿ ಮಾಡ್ತಾಯಿದ್ದೀನಿ. ಅಂದರೆ ತುಪ್ಪ ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ನಾನು ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಗೋಲ್ಡ್ ಕಲರ್ ಬರೋ ತನಕ. ಅದಾದ ನಂತರ ಒಂದು ಒಗ್ಗರಣೆ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಇದು ನಾನು ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು. 2ರಿಂದ 3 ಈ ಶೇಪ್ ಕಟ್ ಮಾಡಿಕೊಂಡು ಒಂದೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡ್ಕೊಂಡು. ಸೊ ಇವಾಗ ಇದಾದಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೆ ನಾನು. ಡ್ರೈ ಫ್ರೂಟ್ಸ್ ಏನಪ್ಪ ಅಂತಂದರೆ ಇದೆ ನೋಡಿ, ಕಾಜು, ಆಮೇಲೆ ಸ್ವಲ್ಪ 2ರಿಂದ 3 ಕಪ್ ದ್ರಾಕ್ಷಿ ಮತ್ತು ಈ ಗೋಲ್ಡ್ ದ್ರಾಕ್ಷಿಯನ್ನು ಇದರಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು 8ರಿಂದ 10 ಕಾಜುನ 8ರಿಂದ 10 ಹಾಕಿದ್ದೆ ನಾನು. ದ್ರಾಕ್ಷಿ ಒಂದು 2 ಹಾಕಿದ್ದೀನಿ.
ಇನ್ನು ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಇದು 1 ನಿಮಿಷ ಇದು ಫ್ರೈ ಮಾಡೋಣ. ಸೊ ಇದಕ್ಕೆ ನಾನು ಮೊದಲೇ ವೈಟ್ ರೈಸನ್ನು ಮಾಡಿಟ್ಟಿದ್ದೆ. ನೀವು ಯಾವ ರೈಸ್ ಆದರೂ ಕೂಡ ಮಾಡ್ಕೋಬಹುದು. ಅಂದರೆ ಜೀರಾ ರೈಸ್ ಆಗಲಿ, ಸೋನಾ ಮಸೂರಿ ಆಗಲಿ, ಅಥವಾ ಇಂಡಿಯಾ ಗೇಟ್ ಆಗಲಿ, ಬಾಸುಮತಿ ಯಾವುದೇ. ನಾನು ಜೀರಾ ರೈಸನ್ನು ಇದರಲ್ಲಿ ಮೊದಲೇ ಈ ಥರ ನಾನು ಮಾಡಿಕೊಂಡು ಇಟ್ಟಿದ್ದೆ. ಇದರಲ್ಲಿ ಸೇರಿಸೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ ರೈಸು. ಇದರಲ್ಲಿ ಸ್ವಲ್ಪ ಮೇಲುಗಡೆ ನಾನು ಪೆಪ್ಪರನ್ನು ಈ ಥರ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಸೇರಿಸ್ಕೊಂಡು ನಾನು ಮತ್ತೊಂದು ಸಲ ಮಿಕ್ಸ್ ಮಾಡಿ. ಸೊ ಇವಾಗ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಘಮ ಅಂತಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ನನಗೆ ಹೇಳಿ ಯಾವ ರೀತಿ ಬಂದಿದೆ ರೆಸಿಪಿ ಅನ್ನೋದನ್ನು. ಆಮೇಲೆ ಇದೇ ಥರ ನಾವು ಗೀ ರೈಸ್ ಮಾಡ್ಕೋಬೋದು, ಆಮೇಲೆ ಜೀರಾ ರೈಸ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಆದರೆ ಲೆಮನ್ ರೈಸ್ ಕೂಡ ನಾವು ಇದೇ ರೀತಿ ಮಾಡ್ಕೋಬಹುದು ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ಸ್ವಲ್ಪ ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಆಗಿ ಫ್ರೆಂಡ್ಸ್. ಇಷ್ಟು ಕಷ್ಟಪಟ್ಟು ನಾವು ಕೂಡ ಮಾಡಿರ್ತೀವಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂ ಫ್ರೈ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡಿದ್ದೀನಿ ನಾನು. ಆಲೂ ಫ್ರೈಯನ್ನು ತುಂಬ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ನಿಮಗೆ ಆಲೂ ಫ್ರೈಯನ್ನು. ಆಮೇಲೆ ಇಲ್ಲಿ ನೋಡಿ, ಇದು ಪೆಪ್ಪರ್ ಫ್ರೈ ತುಂಬ ಅಂದರೆ ತುಂಬ ಅಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್. ಆಮೇಲೆ ಅಷ್ಟೇ ಪರಿಮಳ ಬರ್ತಾ ಇದೆ. ತುಂಬ ಸಿಂಪಲ್ ಇದೆ. ಒಂದು 5 ನಿಮಿಷದಲ್ಲಿ ರೆಡಿಯಾಗುವಂತಹ ರೆಸಿಪಿ ನೋಡಿ ಫ್ರೆಂಡ್ಸ್. ಇದು ಕೂಡ ರೈನ್ ಸೀಸನ್ನಲ್ಲಿ ಎಲ್ಲ ಮಾಡ್ಕೊಂಡು ನೀವು ತಿಂದರೆ ತುಂಬ ಅಂದರೆ ತುಂಬ ರುಚಿ ನೋಡಿ ಫ್ರೆಂಡ್ಸ್. ಮಳೆ ಸೀಸನ್ನಲ್ಲಿ